ಜಿಲ್ಲಾ ಪಂಚಾಯತ್ ಕುರ್ನಾಡು ಕ್ಷೇತ್ರದ ಅಭ್ಯರ್ಥಿ ಎಸಿ ಬಂಡಾರಿ ಹಾಗೂ ಕೊಣಾಜೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎನ್ಎಸ್ ಕರೀಂ ಗೆಲುವು ಖಚಿತ ಎಂದು ಸಿದ್ದಿಕ್ ಪಾರೆ ಹೇಳಿದ್ದಾರೆ. ಮಂಜನಾಡಿಯ ಕಲ್ಲರಕೋಡಿ ಎಂಬ ಮುಸ್ಲಿಂ ಪ್ರಾಬಲ್ಯದ ಮತದಾನ ಕೇಂದ್ರದಲ್ಲಿ ಸಾಲು ಸಾಲು ಮತದಾರರು ಕಂಡುಬಂದರು. ಇಲ್ಲಿನ ಯುವ ಕಾಂಗ್ರೆಸ್ ಧುರೀಣ ಸಿದ್ದಿಕ್ ಪಾರೆಯವರ ನೇತೃತ್ವದಲ್ಲಿ ಮಧ್ಯಾಹ್ನ 12ರ ಸುಮಾರಿಗೆ ಸುಮಾರು 50% ಮತದಾನ ದಾಖಲಾಗಿತ್ತು. ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭಾರಿ ಬಾರಿಸುತ್ತದೆ ಎಂದರು ಸಿದ್ದಿಕ್ ಪಾರೆ. ಜನರು ಇಲ್ಲಿ ಶಾಸಕರ ಹಾಗೂ ಎಸಿ ಬಂಡಾರಿಯವರ ನಾಯಕತ್ವವನ್ನು ಒಪ್ಪಿಕೊಳ್ಳುವುದರ ಮೂಲಕ ಅವರಲ್ಲಿರುವಂತಹ ಜನಪರ ಕಾಳಜಿಯ ಅಭಿವೃದ್ಧಿಯನ್ನು ಮೆಚ್ಚುವುದರ ಮೂಲಕ ಹೆಚ್ಚಿನ ಜನರು ಇಲ್ಲಿನ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವುದರ ಮೂಲಕ ನಮ್ಮ ಪಕ್ಷವನ್ನು ಅವರು ಬೆಂಬಲಿಸ್ತಾ ಇದ್ದಾರೆ. ಸುಮಾರು 10 ಲಕ್ಷಕ್ಕಿಂತ ಹೆಚ್ಚಾಗಿ ಅನುದಾನ ಇಲ್ಲಿ ಬಂದಿರುತ್ತದೆ. ಹಾಗೆ ಮೊರತಗುಂಡಿ ಮತ್ತು ಮೆತ್ತಿಲ ಪದವು ರಸ್ತೆಗೆ ಈಗಾಗಲೇ ಎಸಿ ಬಂಡಾರಿಯವರ ಅನುದಾನದಲ್ಲಿ 4,36,000 ಮತ್ತು ಶಾಸಕರ 2,50,000 ರೂಪಾಯಿ ಅನುದಾನದಲ್ಲಿ ಡಾಮರೀಕರಣ ಆಗಿರುತ್ತದೆ. ಹಲವಾರು ಕ್ಷೇತ್ರದ ಅಭಿವೃದ್ಧಿ ಆಗಿರುವುದರಿಂದ ಹಾಗೂ ಜನರು ಇಲ್ಲಿ ಶಾಸಕರ ಹಾಗೂ ಎಸಿ ಬಂಡಾರಿಯವರ ನಾಯಕತ್ವವನ್ನು ಒಪ್ಪಿಕೊಳ್ಳುವುದರ ಮೂಲಕ ಅವರಲ್ಲಿರುವಂತಹ ಜನಪರ ಕಾಳಜಿಯ ಅಭಿವೃದ್ಧಿಯನ್ನು ಮೆಚ್ಚುವುದರ ಮೂಲಕ ಹೆಚ್ಚಿನ ಜನರು ಇಲ್ಲಿನ ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕುವುದರ ಮೂಲಕ ನಮ್ಮ ಪಕ್ಷವನ್ನು ಅವರು ಬೆಂಬಲಿಸ್ತಾ ಇದ್ದಾರೆ. ಈಗಾಗಲೇ ನಾವು ಬೆಳಗ್ಗಿನಿಂದ ಇಲ್ಲಿ ತನಕ ನಾವು ನೋಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಜನರು ಅವರಾಗಿ ಬಂದು ಒಲವು ತೋರಿಸ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಒಲವು ತೋರಿಸ್ತಾ ಇದ್ದಾರೆ. ಮಂಗಳಾಂತಿ ಸಮೀಪದ ಉರುಮಣೆ ಶಾಲಾ ಮತದಾನ ಕೇಂದ್ರದಲ್ಲಿ ಕೊಣಾಜೆ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಎನ್ಎಸ್ ಕರೀಂ ಕಂಡುಬಂದರು. ಇವರು ಮಾತನಾಡುತ್ತಾ ಇಲ್ಲಿ ಕಾಂಗ್ರೆಸ್ ವಿಜಯ ಖಂಡಿತ ಎಂದರು. ಎಲ್ಲ ಬೂತ್ಗಳಿಗೆ 30-35 ಬೂತ್ಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಎಲ್ಲ ಬೂತ್ಗಳಲ್ಲಿ ನನಗೆ ಹೈಯೆಸ್ಟ್ ಬಹುಮತ ನನಗೆ ಕಂಡುಬರ್ತಾ ಇದೆ. ಈ ಸಲದ ಜಿಲ್ಲಾ ಪಂಚಾಯತ್ ಎಲೆಕ್ಷನಲ್ಲಿ ಜೈಬೇರಿ ನಾವೇ ಬಾರಿಸ್ತೇವೆ ಅಂತ ನನ್ನ ಭಾವನೆ. ನನಗೆ ಇವತ್ತು ಬಹಳ ಅತೀವಾದ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದರೆ, ಒಂದು ಅಭಿವೃದ್ಧಿ ಮಾಡಿದಾಗ ಅಥವಾ ಅಭಿವೃದ್ಧಿಯ ಕೆಲಸವನ್ನು ನಾವು ಜನರ ಭಾವನೆಗಳಿಗೆ, ಜನರ ಕೆಲಸಗಳಿಗೆ ಸ್ಪಂದಿಸಿದಾಗ ಜನ ಯಾವ ರೀತಿ ಅದಕ್ಕೆ ತೋರಿಸ್ತಾರೆ ಎಂಬುದು ನನಗೆ ಈ ಚುನಾವಣೆಯಲ್ಲಿ ನನಗೆ ವ್ಯಕ್ತವಾಗ್ತಾ ಇದೆ. ಅದರಿಂದಾಗಿ ನನಗೆ ಯಾವ ರೀತಿಯಲ್ಲೂ ಕೂಡ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ವಿಜಯ ಪತಾಕೆಯನ್ನು ಹಾರಿಸ್ತದೆ ಎಂಬಂಥ ವಿಶ್ವಾಸ ನನಗಿದೆ. ಎಲ್ಲ ರೀತಿ, ಎಲ್ಲ ಜನ, ಎಲ್ಲ ವರ್ಗದ ಜನ ಇವತ್ತು ನಮಗೆ ಸಂತೋಷ ಆಗೋದು ಅಂತ ಹೇಳಿದರೆ ನಮ್ಮ ಪಾರ್ಟಿಯವರು ಮಾತ್ರ ಅಲ್ಲ, ಇತರರು ಕೂಡ, ಸಾರ್ವಜನಿಕರು, ಮತದಾರ ಬಂಧುಗಳು ಎಲ್ಲ ಕಡೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡುವಂಥ ಒಂದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಈಗಾಗಲೇ ಪರ್ಸೆಂಟೇಜಿಯ ಒಂದು ಎಷ್ಟು ಅಂತೇಳಿ ಇಷ್ಟವರೆಗೂ ಲೆಕ್ಕ ಸಿಕ್ಕಿಲ್ಲ, ಆದರೂ ಉತ್ತಮ ಪರ್ಸೆಂಟೇಜ್ ಕೂಡ ಆಗಬಹುದು ಎಂಬುದಾಗಿ ನಾನು ಭಾವಿಸ್ತೇನೆ. ಇಲ್ಲಿನ 3 ಬೂತ್ಗಳಲ್ಲೂ ಕಾರ್ಯಕರ್ತರ ದಂಡು ಮೇಳೈಸಿತ್ತು. ಬಿಜೆಪಿ ಟೋಪಿ ಇಟ್ಟ ಪುಟಾಣಿಗಳು ಚುನಾವಣೆಯಲ್ಲಿ ಉತ್ಸುಕರಾಗಿರುವುದು ಕಂಡುಬಂತು. ಈಗ ಜಾಹೀರಾತುಗಳು, ನಂತರ ನಮ್ಮ ನಾಡು ವಾರ್ತೆಗಳು ಮುಂದುವರಿಯುತ್ತದೆ.